ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಮನೆಯೊಂದು ಮೂರು ಬಾಗಿಲು ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದಿರುವ ನಟಿ ಝಾನ್ಸಿ ಸುಬ್ಬಯ್ಯ ಸದ್ಯ ರಾಮಾಚಾರಿ ಧಾರಾವಾಹಿಯಲ್ಲಿ ನಾಯಕಿ ಚಾರು ಅಮ್ಮ ಮಾನ್ಯತಾ ಆಗಿ ಅಭಿನಯಿಸುತ್ತಿದ್ದಾರೆ. ಖಡಕ್ ವಿಲನ್ ಆಗಿ ಕಾಣಿಸಿಕೊಂಡಿರುವ ಝಾನ್ಸಿ ಸುಬ್ಬಯ್ಯ ಈ ಹಿಂದೆ ಕನ್ನಡದಲ್ಲಿ ಅತಿ ಹೆಚ್ಚು ಐಟಂ ಸಾಂಗ್ಗಳಲ್ಲಿ ಹೆಜ್ಜೆ ಹಾಕಿದ್ದಾರೆ ಎಂದರೆ ನೀವು ನಂಬ್ತೀರಾ? ರಾಮಾಚಾರ್ಯ ಮಾನ್ಯತಾ ಈ ಹಿಂದೆ ಕನ್ನಡದ ಬೇಡಿಕೆಯ ಡ್ಯಾನ್ಸರ್ ಆಗಿದ್ದರು ಎಂದರೆ ನೀವು ನಂಬಲೇಬೇಕು. ಯಾಕಂದರೆ ಈ ವಿಚಾರವನ್ನು ಸ್ವತಃ ಅವರೇ ಹಂಚಿಕೊಂಡಿದ್ದು, ಕನ್ನಡದಲ್ಲಿ ಅತಿ ಹೆಚ್ಚು ಐಟಂ ಸಾಂಗ್ಗಳನ್ನು ನಾನೇ ಮಾಡಿದ್ದು, ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಹೇಳಿಕೊಂಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಝಾನ್ಸಿ ಸುಬ್ಬಯ್ಯ, ರಾಮಾಚಾರಿ ಧಾರಾವಾಹಿ ನನಗೆ ಒಂದು ಕಮ್ಬ್ಯಾಕ್ ಇದ್ದಂತೆ. ಈ ಪಾತ್ರಕ್ಕೆ ಆಡಿಷನ್ ಕೂಡ ಮಾಡಿಲ್ಲ, ನೇರವಾಗಿ ನನ್ನನ್ನು ಮಾನ್ಯತಾ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ. ಆರೋಗ್ಯ ಸರಿ ಇಲ್ಲದ ಕಾರಣ ನಟನೆಯಿಂದ 2 ವರ್ಷ ಅಂತರ ಕಾಯ್ದುಕೊಂಡಿದ್ದೆ. ಆದರೆ ಜನ ನನ್ನನ್ನು ಇಲ್ಲಿವರೆಗೂ ವಿಲನ್ ಆಗಿ ಗುರುತಿಸಿದ್ದಾರೆ. ಕೆಲವರು ಮಾತ್ರ ಬೈತಾರೆ, ಇನ್ನೂ ಹೆಚ್ಚಿನ ಜನ ಇಷ್ಟಪಟ್ಟು ಮಾತನಾಡ್ತಾರೆ ಎಂದಿದ್ದಾರೆ. ವಿಲನ್ ಪಾತ್ರ ಮಾಡಲು ನನಗೆ ಇಷ್ಟ. ಅದು ಒಂಥರ ಕಿಕ್ ಕೊಡ್ತದೆ. ಅಂದರೆ ನೆಗೆಟಿವ್ ಶೇಡ್ನಲ್ಲಿ ತುಂಬ ರೀತಿಯ ಪಾತ್ರಗಳಿರ್ತದೆ. ನಿಮಗೆ ಹೇಗೆ ಬೇಕೋ ಹಾಗೆ ಆ ಪಾತ್ರವನ್ನು ಚೆನ್ನಾಗಿ ಮಾಡಬಹುದು. ನಟನೆಗೆ ತುಂಬ ಅವಕಾಶ ಇರ್ತದೆ. ನನಗೆ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಬೇಕು ಎನ್ನುವ ಆಸೆ ಇದೆ. ಹೀಗಾಗಿ ವಿಭಿನ್ನವಾದ ಪಾತ್ರಗಳನ್ನು ಒಪ್ಪಿಕೊಳ್ತೇನೆ ಎಂದು ಹೇಳಿದ್ದಾರೆ. ನಾನು 2 ಸಿನಿಮಾಗಳಿಗೆ ನಾಯಕಿಯಾಗಿದ್ದೇನೆ. ಒಂದು 9 ಐಟಂ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿದ್ದೇನೆ. ಆಗ ಬೋಲ್ಡ್ ಆಗಿ ನಾನೊಬ್ಬಳೇ ಡ್ರೆಸ್ ಮಾಡ್ತಿದ್ದದ್ದು. ಕನ್ನಡದಲ್ಲಿ ಅತಿ ಹೆಚ್ಚು ಐಟಂ ಸಾಂಗ್ಗಳನ್ನು ನಾನೇ ಮಾಡಿದ್ದು. ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಆದರೆ ವಿಲನ್ ಆಗಿ ಮಾಡುವಾಗ ಏನೋ ಒಂಥರ ಖುಷಿ ಕೊಡ್ತದೆ. ನಾವು ನಿಜ ಜೀವನದಲ್ಲಿ ಹಾಗೆ ಇರುವುದಿಲ್ಲ. ಆದರೆ ಸ್ಕ್ರಿಪ್ಟ್ ಕೈ ಕೊಟ್ಟಾಗ ಕ್ಯಾಮರಾ ಮುಂದೆ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಪಾತ್ರ ಮಾಡುತ್ತೇನೆ ಎಂದಿದ್ದಾರೆ. ನನಗೆ ವಿಲನ್ ಪಾತ್ರ ಮಾಡಲು ನಿಜಕ್ಕೂ ಖುಷಿ ಕೊಡುತ್ತದೆ. ಬಹುಶಃ ಆ ತನ್ಮಯತೆ ನನಗೆ ಇಷ್ಟೊಂದು ಹೆಸರು ತಂದುಕೊಟ್ಟಿದೆ. ನನಗೆ ತುಂಬ ಖುಷಿ ಇದೆ ಜನ ನನ್ನ ಪಾತ್ರವನ್ನು ಒಪ್ಪಿಕೊಂಡಿರುವುದಕ್ಕೆ. ಮನೆಯೊಂದು 3 ಬಾಗಿಲು ಆದ ಮೇಲೆ ನಾನು ಬಿಟ್ಟಿದ್ದೆ. ಆದರೆ ಈ ಮಾನ್ಯತಾ ಪಾತ್ರದ ಮೂಲಕ ಜನ ನನ್ನನ್ನು ಮತ್ತೆ ಪ್ರೀತಿ ಮಾಡ್ತಿದ್ದಾರೆ, ಗುರುತಿಸಿ ಮಾತನಾಡಿಸ್ತಾರೆ. ಇದೊಂಥರ ನನ್ನ ಜನರಿಂದ ಸಿಕ್ಕ ಆಶೀರ್ವಾದ ಎಂದು ಝಾನ್ಸಿ ಸುಬ್ಬಯ್ಯ ಹೇಳಿಕೊಂಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿಯಲ್ಲಿ ನಾಯಕಿ ಚಾರುಲತಾ ಅಮ್ಮ ಮಾನ್ಯತೆಯಾಗಿ ಅಭಿನಯಿಸುತ್ತಿರುವ ಝಾನ್ಸಿ ಸುಬ್ಬಯ್ಯ ಕಿರುತೆರೆ ಜಗತ್ತಿಗೆ ಹೊಸಬರಲ್ಲ. ಬೆಳ್ಳಿತೆರೆಯ ಮೂಲಕ ಬಣ್ಣಲೋಕದ ನಂಟು ಬೆಳೆಸಿಕೊಂಡ ಮಂಜಿನ ನಗರಿಯ ಬೆಡಗಿ ಮನೋಜ್ಞ ನಟನೆಯ ಮೂಲಕ ಕಿರುತೆರೆಯ ವೀಕ್ಷಕರ ಮನೆ ಸೆಳೆದಿದ್ದಾರೆ. ಮಡಿಕೇರಿಯ ಸೋಮವಾರಪೇಟೆಯ ಮೂಲದವರಾಗಿರುವ ಝಾನ್ಸಿ ಸುಬ್ಬಯ್ಯ SSLC ಮುಗಿಸಿದ ನಂತರ ಮಹಾನಗರಿಗೆ ಕಾಲಿಟ್ಟರು. ಮಹಾನಗರಿಗೆ ಬಂದು ಮಾಡೆಲಿಂಗ್ ಜಗತ್ತಿಗೆ ಪಾದಾರ್ಪಣೆ ಮಾಡಿದ ಝಾನ್ಸಿ ಸುಬ್ಬಯ್ಯ ಒಂದಷ್ಟು ಜಾಹೀರಾತುಗಳಲ್ಲಿ ರೂಪದರ್ಶಿಯಾಗಿ ಮೋಡಿ ಮಾಡಿದರು. ನವೀನ್ ಮಯೂರ್ ಅಭಿನಯದ ಪ್ರೀತಿ ಮಾಡೋ ಹುಡುಗಿಯರಿಗೆಲ್ಲ ಸಿನಿಮಾದಲ್ಲಿ ನಟಿಸುವ ಮೂಲಕ ಹಿರಿತೆರೆಯಲ್ಲಿ ಕಾಣಿಸಿಕೊಂಡಿರುವ ಝಾನ್ಸಿ ಸುಬ್ಬಯ್ಯ ತದನಂತರ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿ ವೀಕ್ಷಕರ ಮನೆ ಸೆಳೆಯುವಲ್ಲಿ ಯಶಸ್ವಿಯಾದರು. ತದನಂತರ ಕಿರುತೆರೆಯತ್ತ ಮುಖ ಮಾಡಿದ ಝಾನ್ಸಿ ಸುಬ್ಬಯ್ಯ ಅಲ್ಲೂ ಕೂಡ ವೀಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯಾದರು. ಮಾವಯ್ಯನ ಮೋಡಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟ ಝಾನ್ಸಿ ಸುಬ್ಬಯ್ಯ ನಟನೆಯ ಮೂಲಕ ಕಿರುತೆರೆಯಲ್ಲಿ ಮನೆ ಮಾತಾಗಿದ್ದಾರೆ.